ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನೊಂದು ಕ್ರಿಸ್ಪಿಯಾದಂತಹ ಹಲಸಿನ ಬೀಜದ ಚಕ್ಕುಲಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ರುಚಿಕರವಾದಂತಹ ಕ್ರಿಸ್ಪಿಯಾದಂತಹ ಈ ಹಲಸಿನ ಬೀಜದ ಚಕ್ಕುಲಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಸುಮಾರು ವಿಧವಾದಂತಹ ಚಕ್ಕುಲಿಯನ್ನು ನೀವು ಮಾಡಿರ್ತೀರಾ. ಅದೇ ರೀತಿ ಈ ಹಲಸಿನ ಬೀಜದ ಚಕ್ಕುಲಿಯನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಮೃದುವಾಗಿ ತುಂಬ ರುಚಿಯಾಗಿ ಬರ್ತದೆ ಸ್ನೇಹಿತರೆ. ಹಾಗಿದ್ರೆ ಈ ರುಚಿಯಾದಂತಹ ಕ್ರಿಸ್ಪಿಯಾದಂತಹ ಹಲಸಿನ ಬೀಜದ ಚಕ್ಕುಲಿಯನ್ನು ಒಂದ್ಸಲ ಟ್ರೈ ಮಾಡುವಲ್ಲ, ಬನ್ನಿ. ಹಾಗಿದ್ರೆ ಇದಕ್ಕೆ ನಾವು ಮೊದಲಿಗೆ ನೋಡಿ, ಇಲ್ಲಿ ಒಂದು 20ರಿಂದ 25 ಹಲಸಿನ ಬೀಜವನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಇನ್ನಿದನ್ನು ಕುಕ್ಕರಿಗೆ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ಕುಕ್ಕರಲ್ಲಿ ಆದರೆ ಬೇಗ ಬೇಯ್ತದೆ, ಅದಕ್ಕೋಸ್ಕರ ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ಬೇಳೆ ಎಲ್ಲ ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಬೇಕು. ಇದಕ್ಕೆ ಲೆಕ್ಕ ಬೇಡ, ಬೇಳೆ ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ನಾನಿಲ್ಲಿ ಒಂದು ವಿಜಿಲ್ ಹೊಡೆದು ಒಂದು 5 ನಿಮಿಷ ಆಗುವಷ್ಟು ಸಿಮ್ಮರಲ್ಲಿಟ್ಟು ಬೇಯಿಸಿಕೊಂಡಿದ್ದೇನೆ. ನೋಡಿ, ಇದೀಗ ಬೆಂದು ತಣ್ಣಗಾಗಿದೆ. ನೋಡಿ, ಇದೀಗ ಬೆಂದ ಮೇಲೆ ನಾನು ಕುಕ್ಕರ್ ಮುಚ್ಚಳವನ್ನು ತೆಗೆದು ನಿಮಗೆ ತೋರಿಸ್ತಾ ಇದ್ದೇನೆ. ಇದೀಗ ಚೆನ್ನಾಗಿ ಬೆಂದಂತಹ ಬೇಳೆ ನೋಡಿ, ಇದೀಗ ಚೆನ್ನಾಗಿ ಬೆಂದಿದೆ. ಇನ್ನಿದ್ರ ಹೊರಗಿನ ಸಿಪ್ಪೆಯೆಲ್ಲ ತೆಗೆದುಕೊಳ್ಬೇಕು. ಈ ಹಲಸಿನ ಬೀಜದ ಸಿಪ್ಪೆಯನ್ನು ನೋಡಿ, ಈ ರೀತಿ ಬೇಯಿಸಿದ ನಂತರ ತೆಗಿಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಇದೀಗ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಒಂದು ವೇಳೆ ಬೇಯಲಿಲ್ಲ ಅಂತಾದರೆ ನೀವು ಪುನಃ ಒಂದು 5 ನಿಮಿಷ ಇಟ್ಟು ಬೇಯಿಸಿಕೊಳ್ಳಿ. ನೀರಲ್ಲಿ ಆದರೂ ಕಡಿಮೆ ಆದರೆ ಹಾಕಿ ಪುನಃ ಬೇಯಿಸಿಕೊಂಡ್ರಾಯ್ತು. ನಾನಿಲ್ಲಿ ನೋಡಿ ಹಲಸಿನ ಬೀಜವನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಟುಕೊಂಡಿದ್ದೇನೆ. ಇನ್ನಿದು ತಣ್ಣಗಾದ ಮೇಲೆ ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗಲೇ ನೀವು ಇದರ ಹಲಸಿನ ಬೀಜದ ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡು ಸುಲಭ ಆಗ್ತದೆ. ತುಂಬ ತಣ್ಣಗಾದ ಮೇಲೆ ಅದು ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಸ್ವಲ್ಪ ಗಟ್ಟಿ ಆಗ್ತದೆ ಕೆಲವೆಲ್ಲ ಹಲಸಿನ ಬೀಜ. ಹಾಗಾಗಿ ಉಗುರು ಬೆಚ್ಚಗೆ ಇರುವಾಗ ಸಿಪ್ಪೆ ತೆಗೆದು ಅದನ್ನು ನುಣ್ಣಗೆ ರುಬ್ಬಿಕೊಂಡ್ರೆ ಒಳ್ಳೆಯದು. ನೋಡಿ, ಈ ರೀತಿ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಬೇಕು. ಹಾಗೆ ಬೇಳೆಯ ಕಪ್ಪಗಿನ ಲೇಯರನ್ನು ಕೂಡ ತೆಗೆದ್ರೆ ಒಳ್ಳೆಯದು. ನೋಡಿ, ಈ ರೀತಿ ಸಿಪ್ಪೆ ತೆಗೆದು ಪುನಃ ಹೊರಗಿನ ಲೇಯರ್ ಬ್ರೌನ್ ಕಲರಲ್ಲಿರುವಂತಹ ಲೇಯರನ್ನು ಕೂಡ ತೆಗೆದುಕೊಳ್ಳಿ. ನೋಡಿ, ನಾನಿಲ್ಲಿ ತೆಗೆದು ಅದನ್ನು ಸ್ಮ್ಯಾಶ್ ಮಾಡಿಕೊಳ್ತಾ ಇದ್ದೇನೆ. ತೆಗಿಬೇಕು ಅಂತಿಲ್ಲ, ತೆಗೆದ್ರೆ ಚಕ್ಕುಲಿ ಸ್ವಲ್ಪ ವೈಟ್ ಕಲರಲ್ಲಿ ಬರ್ತದೆ. ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಮತ್ತೆ ರುಬ್ಬಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಇಲ್ಲಂತಾದರೆ ಹಾಗೆ ಕೂಡ ರುಬ್ಬಿಕೊಳ್ಬಹುದು. ನಿಮಗೆ ಹೇಗೆ ಸುಲಭ ಆಗ್ತದೆ ಹಾಗೆ ರುಬ್ಬಿಕೊಂಡ್ರಾಯ್ತು. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡಿ ಇದನ್ನು ಇನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿಕೊಂಡು ರುಬ್ಬಿಕೊಳ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ರುಬ್ಬಿಕೊಳ್ಳಿಕ್ಕೆ ಸುಲಭ, ಆಗ ನುಣ್ಣಗೆ ಪೇಸ್ಟ್ ರೆಡಿ ಆಗ್ತದೆ ಸ್ನೇಹಿತರೆ. ಇನ್ನಿದಕ್ಕೆ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಹುಡಿ ಉಪ್ಪನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಮೆಣಸಿನ ಹುಡಿಯನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ. ಖಾರಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಮೆಣಸಿನ ಹುಡಿ, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಹುಡಿ ಉಪ್ಪು. ಇಲ್ಲಿ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಾದರೆ ಜಾಸ್ತಿ ಹಾಕಿಕೊಳ್ಬೋದು. ನೋಡಿ, ಇದೀಗ ನುಣ್ಣಗೆ ರುಬ್ಬಿಕೊಂಡಂತಹ ಮಿಶ್ರಣ. ಇದರಲ್ಲಿ ಒಂದು ವೇಳೆ ಬೇಳೆ ಎಲ್ಲ ರುಬ್ಬಿಕೊಂಡಂತಹದ್ದು ನುಣ್ಣಗೆ ಆಗಲಿಲ್ಲ ಅಂತಾದರೆ ನೋಡಿ, ಈ ರೀತಿ ನಾವು ಯಾವ ಪಾತ್ರೆಯಲ್ಲಿ ಹಿಟ್ಟು ಕಲಿಸ್ತೇವೋ ಆ ಪಾತ್ರೆಗೆ ಹಾಕಿ ಅದರಲ್ಲಿ ಗಟ್ಟಿ ಇರುವಂತಹ ಹಲಸಿನ ಬೀಜವನ್ನು ತೆಗೆದುಕೊಳ್ಬೇಕು. ನೋಡಿ, ಈ ರೀತಿ ತೆಗಿಬೇಕು. ನಿಮಗೆ ತುಂಬ ಸಿಕ್ಕಿದರೆ ಅದನ್ನು ಪುನಃ ರುಬ್ಬಿಕೊಳ್ಬೋದು. ಇಲ್ಲಂತಾದರೆ ಆ ಗಟ್ಟಿ ಇರುವಂತಹ ಬೇಳೆಯನ್ನು ಈ ರೀತಿ ಹೆಕ್ಕಿ ಅದರಿಂದ ತೆಗೆದ್ರಾಯಿತು. ಅಂತೂ ಅದರಲ್ಲಿ ಗಟ್ಟಿಯಾದಂತಹ ಬೇಳೆ ಹಾಗೆ ಇರಬಾರ್ದು. ನಮಗೆ ಚಕ್ಕುಲಿ ರೌಂಡಿಗೆ ಬಿಟ್ಟುಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಅಲ್ಲಲ್ಲಿ ತುಂಡಾಗುವ ಚಾನ್ಸಸ್ ಇರ್ತದೆ. ಇನ್ನಿದಕ್ಕೆ ಒಂದು 2 ಚಮಚ ಆಗುವಷ್ಟು ಬೆಣ್ಣೆಯನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ. ಬೆಣ್ಣೆ ಹಾಕಿಕೊಂಡ್ರೆ ಸ್ವಲ್ಪ ಮೃದುವಾಗ್ತದೆ, ಹಾಗೆ ಒಂದು ಪರಿಮಳ ಕೂಡ ಕೊಡ್ತದೆ. ಇನ್ನಿದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹುರಿಗಡಲೆ ಪೌಡರ್, ಹುರಿದಂತಹ ಹುರಿಗಡಲೆಯ ಪೌಡರ್, ಹಾಗೆ 1 ಕಪ್ ಆಗುವಷ್ಟು ಅಕ್ಕಿ ಹುಡಿ, ಇನ್ನೊಂದು ಅರ್ಧ ಚಮಚ ಆಗುವಷ್ಟು ಓಮಕಾಳು, 1 ಚಮಚ ಆಗುವಷ್ಟು ಕಪ್ಪು ಎಳ್ಳು, ಹಾಗೆ ಒಂದು ಅರ್ಧ ಚಮಚ ಅಥವಾ 1 ಚಮಚ ಆಗುವಷ್ಟು ಜೀರಿಗೆ. ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಕಲಸಿಕೊಂಡ್ರಾಯಿತು. ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಯಾವುದೇ ನೀರು ಹಾಕುವ ಅವಶ್ಯಕತೆ ಇಲ್ಲ.
ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಂದು ವೇಳೆ ಹಿಟ್ಟೆಲ್ಲಿಯಾದರೂ ಗಟ್ಟಿ ಆಯಿತು ಅಂತಾದರೆ ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡಿಕೊಳ್ಳಿ, ಅಥವಾ ಎಲ್ಲಿಯಾದರೂ ಹಿಟ್ಟು ಸ್ವಲ್ಪ ನೀರಾಯಿತು ಅಂತಾದರೆ ಸ್ವಲ್ಪ ಅಕ್ಕಿ ಹುಡಿಯನ್ನು ಕೂಡ ಆ್ಯಡ್ ಮಾಡಿಕೊಳ್ಬಹುದು. ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಂಡ್ರೆ ಆಯಿತು. ನಾನಿಲ್ಲಿ ಯಾವುದೇ ನೀರೆಲ್ಲ ಆ್ಯಡ್ ಮಾಡಿಕೊಳ್ಳಿಲ್ಲ, ನಮ್ಮ ಹಿಟ್ಟಿಲ್ಲಿ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಈ ರೀತಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ಹಿಟ್ಟು ನೋಡಿ ಈ ಹದಕ್ಕೆ ಬರಬೇಕು. ಇನ್ನಿದನ್ನು ಒಂದು 5 ನಿಮಿಷ ಆಗುವಷ್ಟು ಹಾಗೆ ಇಡಬೇಕು. ಅಷ್ಟರಲ್ಲಿ ನಾನಿಲ್ಲಿ ಒಂದು ಬಾಳೆಯನ್ನೆಲ್ಲ ಬಾಡಿಸಿಕೊಂಡು ಚಕ್ಕುಲಿಯನ್ನು ಒತ್ತಲಿಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಬಾಳೆ ಎಲೆಯನ್ನು ಬಾಡಿಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿಕೊಂಡು ನೋಡಿ ಈ ರೀತಿ ಹಿಟ್ಟನ್ನು ಚಕ್ಕುಲಿ ಒರಳಿಗೆ ಹಾಕಿ ಚಕ್ಕುಲಿಯನ್ನು ಮಾಡಿಕೊಂಡ್ರೆ ಆಯಿತು. ನಿಮಗೆ ಚಕ್ಕುಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತಾದರೆ ಮುರುಕು ಕೂಡ ಮಾಡಿಕೊಳ್ಬಹುದು. ಡೈರೆಕ್ಟಾಗಿ ಎಣ್ಣೆಗೆ ಹಾಕಿಕೊಂಡ್ರೆ ಸುಲಭದಲ್ಲಿ ಮಾಡಿಕೊಳ್ಬಹುದು. ಇಲ್ಲ ಅಂತಾದರೆ ನೋಡಿ ಈ ರೀತಿ ಚಕ್ಕುಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರ್ತದೆ. ಸ್ನೇಹಿತರೆ, ತುಂಬ ರುಚಿಯಾದಂತಹ ತುಂಬ ಕ್ರಿಸ್ಪಿಯಾದಂತಹ ಒಂದು ಹೊಸ ರುಚಿ, ಹೊಸ ಟೇಸ್ಟ್ ಖಂಡಿತ ಎಲ್ಲರೂ ಟ್ರೈ ಮಾಡಲೇಬೇಕು. ನೋಡಿ ಈ ರೀತಿ ಎಲ್ಲ ಚಕ್ಕುಲಿಯನ್ನು ರೆಡಿ ಮಾಡಿದ ಮೇಲೆ ಅದನ್ನು ಬಿಸಿಯಾದಂತಹ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿದರೆ ಆಯಿತು. ನೋಡಿ ನಮ್ಮ ಎಣ್ಣೆ ಬಿಸಿಯಾಗಿದೆ. ಇನ್ನಿದನ್ನು ಈ ರೀತಿ ಎಣ್ಣೆಗೆ ಹಾಕಿ ಮೀಡಿಯಂ ಫ್ಲೇಮಲ್ಲಿಟ್ಟು ಎರಡೂ ಸೈಡಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ನಾವು ಚಕ್ಕುಲಿಯನ್ನು ಈ ರೀತಿ ಬಾಳೆ ಎಲೆಯಲ್ಲಿ ಮಾಡಿಕೊಳ್ಳುವಾಗ ಅದರ 2 ಸೈಡನ್ನು ಪ್ರೆಸ್ ಮಾಡಿಕೊಳ್ಬೇಕು, ಅದನ್ನು ಮರಿಬಾರ್ದು. ನೋಡಿ ಪ್ರೆಸ್ ಮಾಡದಿದ್ದರೆ ನೋಡಿ ನಾನಿಲ್ಲಿ ಒಂದು ಮಾಡಿದ್ದು ಸೈಡ್ ಬಿಟ್ಟುಕೊಂಡಿದೆ, ಈ ರೀತಿ ಆಗ್ತದೆ. ಹಾಗಾಗಿ ಸೈಡ್ ಪ್ರೆಸ್ ಮಾಡಿ ಮತ್ತೆ ಚಕ್ಕುಲಿಯನ್ನು ಈ ರೀತಿ ಎಣ್ಣೆಗೆ ಬಿಟ್ಟುಕೊಂಡು ಡೀಪ್ 2 ಸೈಡು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಂಡ್ರೆ ಆಯಿತು. ನೋಡಿ ಈ ರೀತಿ 2 ಸೈಡು ನಿಧಾನಕ್ಕೆ ಬೇಯಿಸಿಕೊಳ್ಳಿ. ತುಂಬ ರುಚಿಯಾಗಿ ತುಂಬ ಮೃದುವಾಗಿ ಬರ್ತದೆ. ನೋಡಿ ಇದು ಇಷ್ಟ ಆದರೆ ಸಾಕು. ಇನ್ನಿದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಂಡ್ರೆ ಆಯಿತು. ಪುನಃ ಅದೇ ರೀತಿ ಚಕ್ಕುಲಿಯನ್ನು ಬಾಳೆ ಎಲೆಗೆ ಹಾಕಿ ನೋಡಿ ಈ ರೀತಿ ಚಕ್ಕುಲಿಯನ್ನು ಮಾಡಿಟ್ಟುಕೊಂಡ್ರೆ ನಮಗೆ ಬಿಸಿಯಾದಂತಹ ಎಣ್ಣೆಗೆ ಬಿಟ್ಟುಕೊಳ್ಳಿಕ್ಕೆ ಸುಲಭ ಆಗ್ತದೆ. ಇದೇ ರೀತಿ ಎಲ್ಲ ಹಿಟ್ಟನ್ನು ಮಾಡಿಕೊಂಡು ಚಕ್ಕುಲಿಯನ್ನು ಸಂಜೆ ಟೀಗೆ ಅಥವಾ ಮಕ್ಕಳೇನಾದರೂ ಕರುಮ್ ಬೇಕು ಅಂತ ಹೇಳುವಾಗ ಈ ರೀತಿ ಮಾಡಿಟ್ಟುಕೊಂಡ್ರೆ ಕೊಡಬಹುದು. ಸ್ನೇಹಿತರೆ, ಹಾಗಿದ್ರೆ ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾದಂತಹ ಈ ಚಕ್ಕುಲಿಯನ್ನು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ವಿಡಿಯೋ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.